ಪರಿಸರ ದಿನದ ಅಂಗವಾಗಿ ಇವತ್ತು ನಾವು ಸಸ್ಕ ಕುಟುಂಬದಿಂದ ಇವತ್ತು ಅದರ ಒಂದು ದಿನ ಆದ್ಮೇಲೆ ನಾವು ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಆ ಕಾರ್ಯಕ್ರಮದಲ್ಲಿ ಎಲ್ಲರನ್ನ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಸ್ನ ಸಂಘ ಸಂಸ್ಥೆಗಳ ಎಲ್ಲರಿಗೂ ನನ್ನ ಗೌರವಪೂರ್ವಕವಾದಂಥ ವಂದನೆಗಳು ಹೇಳ್ತಾ, ನಾವೇನು ನಮ್ಮ ಹೆಲ್ತ್ನ ಕಾನ್ಶಿಯಸ್ ಆಗಿ ಯಾವುದು ಟ್ಯಾಬ್ಲೆಟ್ ತಗೋದಾನೆ, ಯಾವುದು ಟ್ಯಾಬ್ಲೆಟ್ ಯಾವುದು ಕಾಯಿಲೆ ಬರದಂಗೆ ನಾವು ನೋಡ್ಕೊತೀವಲ್ಲ, ಅದು ಒಂದು ಸಹ ಪರಿಸರದ ಒಳಗಡೆ ಬರ್ತದೆ ಅನ್ನುವಂಥದ್ದು ನನ್ನ ವೈಯಕ್ತಿಕವಾದ ಅನಿಸಿಕೆ ಡಾಕ್ಟ್ರೆ. ಆ ನಿಟ್ಟಲ್ಲಿ ನಾವು ಚೆನ್ನಾಗಿದ್ರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪರಿಸರ ಚೆನ್ನಾಗಿರ್ತದೆ ಅನ್ನುವಂಥ ಒಂದು ಕಾಳಜಿ ಪೂರ್ವಕವಾದಂಥ ಪ್ರಯತ್ನ ನಾವು ನೀವೆಲ್ಲ ಸೇರ್ ಮಾಡೋಣ, ಆ ದಿಕ್ಕಲ್ಲಿ ಯಶಸ್ವಿಯಾಗಿ ಮುನ್ನಡೆಯೋಣ ಅಂತೇಳಿ ತಮ್ಮೆಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆ ದಿನದ ಶುಭಾಶಯಗಳನ್ನ ಹೇಳಿ ನಾಲ್ಕು ಮಾತಿಗೆ ವಿದಾಯ ಹೇಳ್ತೀನಿ. ನಮಸ್ಕಾರ. ಈ ಒಂದು ಚಿಕ್ಕ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷರು ಅವರಿಗೆ ಮತ್ತು ಎಲ್ಲ ಮತ್ತೆ ನಮ್ಮ ಡಾಕ್ಟರ್ ರಾಮಕೃಷ್ಣ ಅವರು ಮತ್ತೆಲ್ಲ ನನ್ನ ಸಹೋದರಿಗೆ ಮಿತ್ರರೇ, ನಾನು ಹೆಚ್ಚು ಹೇಳಕ್ ಹೋಗೋದಿಲ್ಲ. ವಿಶ್ವ ಪರಿಸರ ದಿನ ನಿನ್ನೆ ಆಗಿದೆ. ಈ ಒಂದು ವಾರ ವಿಶ್ವ ಪರಿಸರ ದಿನ ನಮ್ಮ ಪೂರ್ತಿ ನಡೀಬೇಕು. ಹಾಗಾಗಿ ನಾನು ನಿನ್ನೆ ಆಫೀಸರ್ಸ್ ಗ್ರೂಪಲ್ಲಿ ಮೆಸೇಜ್ ಕೂಡ ಹಾಕಿದ್ದೇನೆ. ಈ ಒಂದು ಮೆಸೇಜ್ ಹಾಕಿದಂತ ಅಲ್ಲಿರ್ತಕ್ಕಂಥ ಎಲ್ಲ ಏಡಬಲಿಗಳು ಈ ಯಾವ ಕಚೇರಿಗಳಿದೆ ಅವರು ಜವಾಬ್ದಾರಿ ತಗೊಂಡು ಆ ಕಚೇರಿಯ ಸುತ್ತ ನೀವು ಅಟ್ಲೀಸ್ಟ್ 5 ಗಿಡಗಳನ್ನ ಕನಿಷ್ಠ 5 ಗಿಡಗಳನ್ನ ನೆಡಬೇಕು. 10 ಗಿಡ ನೀವು ಮಾರ್ಕ್ ಮಾಡ್ಕೊಳ್ಳಿ. ಒಂದು 8 ಅಡಿ ಗ್ಯಾಪ್ಗೆ 8 ಅಡಿನೋ 10 ಅಡಿನೋ ಗ್ಯಾಪ್ ಅಲ್ಲಿ ಈ ಮಹಾಗನಿ ಗಿಡನ ನೆಡ್ತಕ್ಕಂಥ ಕೆಲಸ ಈ ಒಂದು ವಾರದಲ್ಲಿ ಆಗ್ಬೇಕು. ಮತ್ತೆ ಪ್ರತಿಯೊಬ್ಬರು ತಾವೇನ್ ಗಿಡ ನೆಡ್ತೀರ ಅದನ್ನ ಫೋಟೋ ಮತ್ತೆ ವಿಡಿಯೋಗಳನ್ನ ಮಾಡಿ ನಮ್ಮ ಕಾರ್ಪೊರೇಟ್ ನಿಗಮ ಕಚೇರಿಗೆ ದಾಖಲೆಗಾಗಿ ಕಳಿಸಬೇಕು ಅಂತ ಕೇಳ್ಕೊಂಡು ಈ ರೀತಿಯಲ್ಲಿ ನಾವು ಸೈಲೆಂಟ್ ಆಗಿ ಪರಿಸರ ದಿನವನ್ನು ಆಚರಣೆ ಮಾಡೋಣ ಅಂತೇಳಿ ಒಳ್ಳೆ ಕಾರ್ಯ ಆಗ್ತಾ ಇದೆ. ಇದನ್ನ ಹೀಗೆ ಮುಂದುವರ್ಸೋಣ ಅಂತ ಹೇಳಿ ನನ್ನ ಮಾತು.